ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಸ್ನೇಹಿತರಿಗೂ ಸಿ ಆರ್ ಗೌಡ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕನ್ನಡದ ಮನೆ ಮಗಳು ಸಿ ಆರ್ ಗೌಡ ಮಾಡುವ ಮುಂಜಾನೆಯ ಶುಭಾಶಯಗಳು. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಯಾಕೆಂದರೆ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕಲ್ವ. ಅದಕ್ಕೋಸ್ಕರ ಒಳ್ಳೆಯದನ್ನೇ ಯೋಚನೆ ಮಾಡಿದರೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ಇವತ್ತಿನ ನನ್ನ ದಿನನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಇದು ನನ್ನ ಮೊದಲನೆಯ ವ್ಲಾಗ್. ಈ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ನನ್ನ ದಿನ ಹೇಗಿರುತ್ತೆ ಅಂತ ಹೇಳಿ. ಎಲ್ಲರ ಲೈಫಲ್ಲೂ ಬೆಳಗ್ಗೆ ಎದ್ದ ಕೂಡಲೇ ಏನೇನಿರುತ್ತೆ ಹಾಗೆ ನನ್ನ ಲೈಫಲ್ಲೂ ಕೂಡ ನನ್ನ ದಿನವೂ ಕೂಡ ಹಾಗೆ ಇರುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನನ್ನ ಮೊದಲನೆಯ ವ್ಲಾಗು. ಹೇಗೆ ಬಂದಿದೆಯೋ ಗೊತ್ತಿಲ್ಲ, ಆದರೆ ಹೋಗ್ತಾ ಹೋಗ್ತಾ ನಾನು ಕೂಡ ಕಲಿತೀನಿ, ನಾನು ಕೂಡ ಚೆನ್ನಾಗಿ ವಿಡಿಯೋಗಳನ್ನ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದು ಅಂತಂದರೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿರುತ್ತೆ ಅದನ್ನು ನನಗೆ ತಿಳಿಸಿ. ನಾನು ತಿದ್ಕೋತೀನಿ, ಸರಿ ಮಾಡ್ಕೋತೀನಿ. ಹಾಗೆ ಕಮೆಂಟ್ ಮಾಡೋದಷ್ಟೇ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ನಾನು ಈ ದಾರಿಯಲ್ಲಿ ಬೆಳಿಬೇಕು ಅಂತ ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ರಿಕ್ವೆಸ್ಟ್ ಇದು, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಖಂಡಿತ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ, ಬೆಳೆಸ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನು ಕೂಡ ವೀಡಿಯೋಗಳನ್ನ ಮಾಡ್ತೀನಿ. ಇದು ನನ್ನ ಮೊದಲನೇ ವೀಡಿಯೋ. ಇದರಲ್ಲಿ ನನ್ನ ಒಂದು ಚಿಕ್ಕ ಪರಿಚಯ ಮಾಡ್ಕೋತೀನಿ, ನಾನು ಯಾರು ಏನು ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಬಂದ್ಬಿಟ್ಟು ಚೈತ್ರ ಗೌಡ. ನಂದು ಕೂಡ ಮದುವೆ ಆಗಿದೆ. ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ತಾರೆ. ನನಗೆ 2 ಮಕ್ಕಳಿದ್ದಾರೆ. ನಾನು ಮೂಲತಃ ಹಾಸನವಳು, ಬಟ್ ಆದರೆ ಇರೋದು ನಾನು ಇವಾಗ ಉತ್ತರ ಕರ್ನಾಟಕದಲ್ಲಿ. ಸುಮಾರು 15 ವರ್ಷಗಳಿಂದ ನಾನು ಇಲ್ಲೇ ಉತ್ತರ ಕರ್ನಾಟಕದಲ್ಲೇ ಇದ್ದೀನಿ. ಆವಾಗ ಹಾಸನ್ಗೂ ಕೂಡ ಹೋಗ್ತೀನಿ, ಅಲ್ಲಿ ಸ್ವಲ್ಪ ದಿನ ಇರ್ತೀನಿ, ಬರ್ತೀನಿ. ಮತ್ತು ಹೇಳಬೇಕಂದ್ರೆ ನಾನು ಹೌಸ್ ವೈಫು. ಹಸ್ಬೆಂಡ್ಗೂ ಕೂಡ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡ್ತೀನಿ. ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ವರ್ಷಗಳೇ ಆಗೋಯಿತು. ಆದರೆ ಹೇಗೆ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಹಿಂಗೆ ದಿನಗಳನ್ನ, ತಿಂಗಳುಗಳನ್ನ, ವರ್ಷಗಳನ್ನ ತಳ್ಳಿಬಿಟ್ಟಿದ್ದೀನಿ. ಬಟ್ ಆದರೆ ಈಗ ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಕನಸುಗಳನ್ನ ಇಟ್ಕೊಂಡು ಈ ಒಂದು ಪ್ಲಾಟ್ಫಾರ್ಮ್ಗೆ ಬಂದಿದ್ದೀನಿ. ಈ ಪ್ಲಾಟ್ಫಾರ್ಮಲ್ಲಿ ಎಷ್ಟೇ ಕಷ್ಟ ಆದರೂ ಬೆಳಿಬೇಕು ಅನ್ನೋ ಆಸೆ ಇದೆ. ಆ ಆಸೆ ಈಡೇರಬೇಕು ಅಂದರೆ ಅದೆಲ್ಲ ನಿಮ್ಮಿಂದಲೇ ಸಾಧ್ಯ. ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ನಾನು ಈ ಪ್ಲಾಟ್ಫಾರ್ಮ್ಗೆ ಬಂದಿರೋದು. ನನ್ನ ದಿನಚರಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು. ನಾನು ಕೂಡ ನನ್ನ ದಾರಿನ ನಾನು ರೂಪಿಸ್ಕೋಬೇಕು ಅನ್ನೋ ಆಸೆಯಿಂದನೇ ಬಂದಿರೋದು. ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರದ್ದೇ ಆದಂಥ ಒಂದು ಇನ್ಕಮ್ನ ಮಾಡ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದೇ ರೀತಿ ನಾನು ಕೂಡ ಇದರಲ್ಲಿ ಬೆಳಿಬೇಕು. ಇದರಲ್ಲಿ ಏನೋ ಒಂದು ಇನ್ಕಮ್ ಅಂತ ಬಂದರೆ ನನ್ನಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಸಪೋರ್ಟ್ ಆಗುತ್ತೆ ಅನ್ನೋ ಆಸೆಯಿಂದನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ಎಷ್ಟೋ ಜನನ ಬೆಳೆಸಿದ್ದೀರ, ಹಾಗೆ ನನ್ನನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊತೀನಿ. ಮತ್ತು ನನ್ನ ದಿನಚರಿ ನಿಮ್ಮ ಮುಂದೆಯೇ ಇದೆ. ನಾನು ಮಾರ್ನಿಂಗ್ ಎದ್ದ ಕೂಡಲೇ ಫ್ರೆಶಪ್ ಆಗಿ ಅದು 1 ಲೋಟ ಬಿಸಿನೀರು ಕುಡಿದು, ಈಗ ಟೀ ಮಾಡಬೇಕಂತ ಟೀ ರೆಡಿ ಮಾಡ್ಕೋತಾ ಇದ್ದೀನಿ. ಬಟ್ ಕ್ಯಾಮ್ರಾ ಮುಂದೆ ಇದೇ ಫಸ್ಟ್ ನಿಂತಿರೋದು. ಏನೋ ಒಂದು ಕಡೆ ಕ್ಯಾಮ್ರಾ ಕಡೆ ಗಮನ ಇದೆ, ಒಂದು ಕಡೆ ಕೆಲಸದ ಕಡೆ ಗಮನ ಇದೆ. ಬಟ್ ಏನೋ ಒಂದು ವೀಡಿಯೋ ಮಾಡಬೇಕಾದ್ರೆ 108 ವಿಘ್ನ ಅನ್ನಂಗೆ ನಾನು ವೀಡಿಯೋ ಮಾಡಬೇಕಾದ್ರೆ ಏನಾದ್ರು ಒಂದು ವೀಡಿಯೋ ಮಾಡೋಕ್ಕಾಗದೇ ಇರೋ ಥರ ಸಮಸ್ಯೆ ಆಗ್ತಾನೇ ಇತ್ತು. ಆದರೂ ಕೂಡ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ರೆಕಾರ್ಡ್ ಮಾಡಿದ್ದೀನಿ, ಒಂದೊಂದು ರೆಕಾರ್ಡೇ ಮಾಡಿಲ್ಲ. ಆ ರೀತಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಫಸ್ಟ್ ವೀಡಿಯೋ ಅಲ್ವಾ, ನನ್ನ ತಪ್ಪುಗಳು ನಿಮಗೆ ಕಾಣಿಸ್ಬಹುದು. ಆ ತಪ್ಪುಗಳನ್ನ ಒಳ್ಳೆ ರೀತಿ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರೆ ನಾನು ಅದನ್ನು ಸರಿ ಮಾಡ್ಕೋತೀನಿ. ನನಗೆ ಬೆಳಗ್ಗೆ ಎದ್ದ ಕೂಡಲೇ 1 ಲೋಟ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಅದನ್ನು ಕುಡಿಬೇಕು ಅಂತೇಳಿ ಆಚೆಗೆ ಬಂದು ಒಂದು ಒಳ್ಳೆ ಗಾಳಿಯಲ್ಲಿ ಕೂತ್ಕೊಂಡು ಕುಡಿತಾ ಇದ್ದೀನಿ
ಬಿಸಿನೀರು ಕುಡಿಯೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಹಾಗೆ ಬಿಸಿನೀರು ಕುಡಿದ್ಮೇಲೆ ಸುಮ್ಮನೆ ಅಂತೂ ಇರಲ್ಲ, ಆ ಲೋಟನ ತೊಗೊಂಡು ನನ್ನ ಕೆನ್ನೆಗೆ ಕುತ್ತಿಗೆಗೆಲ್ಲ ಇದು ಮಾಡ್ಕೊಳ್ಳೋ ಅಭ್ಯಾಸ ಕೂಡ ಇದೆ. ಅದು ನಿಮಗೂ ಇದೆಯಾ? ಇದ್ದರೆ ನನ್ನನ್ನು ನೋಡಿದ ಕೂಡಲೇ ನಿಮಗೊಂದು ಸ್ಮೈಲ್ ಬಂದೇ ಬಂದಿರುತ್ತೆ. ಹಾಗೆ ಕಾಫಿ ಮಾಡೋಕೆ ಇಟ್ಬಿಟ್ಟು ಅಷ್ಟರೊಳಗಡೆ ಬಾಗಿಲು ಕಸ ಎಲ್ಲ ಹೊಡೆದ್ಬಿಡೋಣ. ಕಸ ಎಲ್ಲ ಹೊಡೆದು ರಂಗೋಲಿ ಎಲ್ಲ ಹಾಕಬೇಕು ಬೆಳಗ್ಗೆ ಆದ ಕೂಡಲೇ. ಅದು ಒಂದು ಇರಲೇಬೇಕು. ಏನು ಮಿಸ್ ಆದರೂ ಕೂಡ ಅದು ಮಿಸ್ ಆಗೋಂಗೆ ಇಲ್ಲ. ಅದೆಲ್ಲರ ಮನೆಯಲ್ಲೂ ಇದ್ದಿದ್ದೆ. ದೇವ್ರಿಗೆ ದೀಪ ಹಚ್ಚುತ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋದಂತೂ ನಾವು ಮರೆಯೋದಿಲ್ಲ ಹೆಣ್ಮಕ್ಳು. ಅದು ನಮ್ಮ ಸಂಪ್ರದಾಯನೇ ಹಾಗೆ. ದೇವ್ರಿಗೆ ದೀಪ ಹಚ್ಚುತ್ತೀವೋ ಇಲ್ವೋ ಅಂತಲ್ಲ, ಹಚ್ಚುತ್ತೀವಿ. ಬಟ್ ಟೈಮ್ ದೇವ್ರಿಗೆ ದೀಪ ಹಚ್ಚೋದು ಮಿಸ್ ಆದರೂ ರಂಗೋಲಿ ಹಾಕೋದಂತೂ ಮಿಸ್ ಆಗೋದೇ ಇಲ್ಲ. ಹಾಗೆ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ತೀನಿ. ನಮ್ಮೂರಲ್ಲಂತೂ ಬೆಳಗ್ಗೆಲೆ ಸಖತ್ತು ಬಿಸಿಲಿದೆ ನೋಡಿ. ಎಷ್ಟೊಂದು ಬಿಸಿಲು, ಬಾಗ್ಲ ಹತ್ರ ತುಂಬಾ ಬಿಸಿಲು ಬರುತ್ತೆ ಬೆಳಗ್ಗೆ ಟೈಮು. ಅದು ರಂಗೋಲಿ ಹಾಕೋದ್ರಿಂದ, ರಂಗೋಲಿ ಮೇಲೆ ಬಿಸಿಲು ಬೀಳೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏನೇ ಇದ್ರೂ ಒಂದು ಸೈಂಟಿಫಿಕ್ ರೀಸನ್ ಅಂತ ಇದ್ದೇ ಇರುತ್ತೆ. ನಮ್ಮ ಹಿರಿಯವರು ಯಾವುದನ್ನು ಕೂಡ ಸುಮ್ಮನೆ ಮಾಡಿರೋದಿಲ್ಲ. ಈ ರಂಗೋಲಿ ಅನ್ನೋದು ಹಾಗೇ ತುಂಬ ಪಾಸಿಟಿವ್ ಎನರ್ಜಿನ ತರುತ್ತೆ ಅನ್ನೋ ಒಂದು ನಂಬಿಕೆ. ಅದ್ರ ಮೇಲೆ ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಒಂದು ಒಳ್ಳೆ ಎನರ್ಜಿ ಪಾಸ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ ಹಿರಿಯವರು, ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಬೇಕು ಅಂತ. ಕೆಲವರು ಅಕ್ಕಿ ಹಿಟ್ಟಲ್ಲಿ ಹಾಕ್ತಾರೆ, ಕೆಲವರು ರಂಗೋಲಿ ಪುಡಿಯಲ್ಲಿ ಹಾಕ್ತಾರೆ. ನಾನು ಅಕ್ಕಿ ಹಿಟ್ಟು ಮತ್ತು ರಂಗೋಲಿ ಪುಡಿ ಎರಡೂ ಮಿಕ್ಸ್ ಮಾಡಿನೇ ರಂಗೋಲಿ ಹಾಕೋದು. ಅದು ಕೂಡ ಒಳ್ಳೆಯದು ಮನೆಗೆ. ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಮಹಾಲಕ್ಷ್ಮಿ ಕೂಡ ಚೆನ್ನಾಗಿ ಮನೆ ಸಮೃದ್ಧಿ ಪಡಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಆ ಮಹಾಲಕ್ಷ್ಮಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ. ನಮ್ಮ ಮನೆ ಮುಂದೆ ತುಂಬ ದೊಡ್ಡದಾಗಿ ಜಾಗ ಇಲ್ಲ, ದೊಡ್ಡ ರಂಗೋಲಿ ಹಾಕೋದಕ್ಕೆ. ಅದಕ್ಕೆ ನಾನು ಯಾವಾಗ ಚಿಕ್ಕ ರಂಗೋಲಿನೇ ಹಾಕ್ತಾಯಿರ್ತೀನಿ. ಅದು ರಂಗೋಲಿ ಹಾಕೋದು ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ, ನಮ್ಮ ಅಮ್ಮ ಮನೆಯಲ್ಲಿದ್ದಾಗಿಂದನೂ ಕೂಡ ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಎಲ್ಲ ಹಾಕಿ ಮುಗಿಸಿದ ಮೇಲೆ ನೆಕ್ಸ್ಟು ನಮ್ಮ ಪಯಣ ಅಡುಗೆ ಮನೆ ಕಡೆಗೆ. ಅಡುಗೆ ಮನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲೇಬೇಕು. ನಾನು ಕೂಡ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಬೆಂಡೆಕಾಯಿನ ನೀಟಾಗಿ ತೊಳೆದು ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಕೂಡ. ಅದೇ ಫ್ರೈ ಮಾಡಿದಂಥ ಬಾಣಲೆಗೆ ಎಣ್ಣೆ, ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು, ಉಳ್ಳಾಗಡ್ಡಿ, ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಉಳ್ಳಾಗಡ್ಡಿ ಅಂತಲೇ ಅನ್ನೋದು. ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಟೊಮೊಟೊನ ನೀಟಾಗಿ ಫ್ರೈ ಮಾಡಬೇಕು. ನನಗೆ ಹಾಗೆ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೆ ನೀಟಾಗಿ ಫ್ರೈ ಮಾಡಿಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ, ಫ್ರೈ ಮಾಡಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ಗರಂ ಮಸಾಲ ಮತ್ತು ನಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಖಾರದ ಪುಡಿ ಹಾಕಿದ್ದೀನಿ. ನಮ್ಮ ಮನೇಲಿ ನಾವೀಗ ಸದ್ಯಕ್ಕೆ ಇರೋದಿಬ್ಬರೇ, ಮಕ್ಕಳೆಲ್ಲ ಊರಿಗೆ ರಜಕ್ಕೆ ಹೋಗಿದ್ದಾರೆ, ಹಾಸನ್ಗೆ ಹೋಗಿದ್ದಾರೆ. ಇವಾಗ ನಾವಿರೋದೇ ಇಬ್ಬರಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ನೀಟಾಗಿ ಬೆಂದಿದೆ. ಈಗ ಸ್ವಲ್ಪ ಗಟ್ಟಿ ಕೂಡ ಆಗ್ತಾಯಿದೆ. ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಮತ್ತು ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ.
ಕೊತ್ತಂಬರಿ ಹಾಕಿದ ಮೇಲೆ ಫೈನಲ್ಲಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಕಾಂಬಿನೇಷನ್ ಚಪಾತಿ ಮಾಡ್ಕೋಬೇಕು. ನಾವು ಬೆಂಡೆಕಾಯಿ ಗೊಜ್ಜ ಈ ಥರ ಮಾಡಿದ್ದೀನಿ. ನೀವು ಕೂಡ ಹೀಗೆ ಮಾಡ್ತೀರಾ ಅಂದ್ಕೊಳ್ತೀನಿ. ಒಂದೊಂದು ಕಡೆ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಇರುತ್ತೆ, ಬಟ್ ನಾನು ಇದೇ ಥರ ಮಾಡೋದು. ಇವಾಗ ಅದು ಕೈಯಲ್ಲಿ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಚಪಾತಿ ಹಾಕೋಕೆ ಹೋಗ್ಬಿಟ್ಟು ಸ್ವಲ್ಪ ಹೆಂಗೆಂಗೋ ಹಾಕ್ಬಿಟ್ಟಿದ್ದೀನಿ. ಚಪಾತಿ ಎಲ್ಲ ರೆಡಿ ಮಾಡಿ ಇವಾಗ ತಿಂತಾಯಿದ್ದೀನಿ. ಚಪಾತಿ, ಬೆಂಡೆಕಾಯಿ ಗೊಜ್ಜು, ಮೊಸರು, ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ನಾಷ್ಟ ಎಲ್ಲ ಮಾಡಿಕೊಂಡು ತಿಂದು ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ, ಏಕೆಂದರೆ ನಾನು ನಾಷ್ಟ ಮಾಡಿ ತಿಂದು ಅಡುಗೆ ಮಾಡಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಅದೆಲ್ಲ ರೆಕಾರ್ಡ್ ಮಾಡೋದೇ ಮರ್ತೋಗ್ಬಿಡ್ತು ನನಗೆ. ರೆಕಾರ್ಡ್ ಮಾಡ್ಕೋಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲೇ ಬಿಟ್ಬಿಟ್ಟೆ ಅದನ್ನು ನಾನು. ಮತ್ತು ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ರೆಕಾರ್ಡಿಂಗ್ ನೆನಪಾದ್ಮೇಲೆ ಮಾಡ್ಕೋಬೇಕು, ನಾನು ವಿಡಿಯೋ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ. ಕಸ ಎಲ್ಲ ಹೊಡೆದು ನೀಟಾಗಿ ಇವಾಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಏನಂದರೆ ಫಸ್ಟ್ ಟೈಮು ವೀಡಿಯೋ ಮಾಡಬೇಕಾದ್ರೆ ಏನು ರೆಕಾರ್ಡ್ ಮಾಡ್ಕೋಬೇಕು, ಯಾವ್ದು ರೆಕಾರ್ಡ್ ಮಾಡ್ಕೋಬಾರ್ದು, ಎಲ್ಲಿ ಕ್ಯಾಮ್ರಾಗಳನ್ನ ಇಡಬೇಕು, ಯಾವ ಥರ ಏನು ಅನ್ನೋ ಕನ್ಫ್ಯೂಷನ್ನೇ ಆಗೋಗ್ಬಿಡುತ್ತೆ. ಅದರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಖಂಡಿತ ಕಲ್ತೀನಿ. ಯಾಕೆಂದರೆ ಮೊದಲೇ ಒಂದು ಗಾದೆ ಮಾತಿದೆ, ಕಲಿಯೋದಕ್ಕಿಂತ ಮುಂಚೆ ಕೋತಿ ವಿದ್ಯೆ, ಕಲಿತ ಮೇಲೆ ತಪ್ಪಾಯಿತು. ಕಲಿಯೋದಕ್ಕಿಂತ ಮುಂಚೆ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ಬಿಟ್ಟು. ಹಾಗೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ. ನನಗೂ ಕೂಡ ಏರ್ ಫಾಲ್ ತುಂಬಾ ಆಗಿಬಿಟ್ಟಿದೆ. ನನ್ನ ಕೂದಲು ನೋಡಿದ್ರೆ ಗೊತ್ತಾಗ್ತಾಯಿದೆ ತುಂಬ ಏರ್ ಫಾಲ್ ಆಗಿದೆ ಅಂತ ಹೇಳಿ. ಬಟ್ ನಾವು ಇಲ್ಲಿ ಸಿಟಿಯಲ್ಲಿರೋದ್ರಿಂದ ನೀರಿನ ವ್ಯತ್ಯಾಸ ಆಗ್ತಾನೇ ಇರುತ್ತೆ. ನಮಗೂ ಕೂಡ ಟೈಮಿಗೆ ಊಟ ಸರಿಯಾಗಿ ನಿದ್ದೆ ಆಗದಿರೋ ಕಾರಣನೇ ಇರ್ಬೋದು ಏರ್ ಫಾಲ್ಗೆ. ತುಂಬ ಕಾರಣಗಳಿದ್ದಾವೆ ಏರ್ ಫಾಲ್ ಆಗೋದಕ್ಕೆ. ಹಾಗೆ ನನಗೂ ತುಂಬ ಕಾರಣಗಳಿದೆ. ಹೆಣ್ಮಕ್ಳೇ ಹಾಗೆ ಅಲ್ವಾ, ತುಂಬ ರೀಸನ್ಗಳಿದ್ದೇ ಇರುತ್ತೆ. ನಾನೇನು ತುಂಬ ಮೇಕಪ್ ಮಾಡ್ಕೊಳ್ಳಲ್ಲ, ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಕ್ರೀಮ್ ಹಚ್ಕೊಳ್ಳೋದು, ಹಣೆಗೆ ಬೊಟ್ಟು ಇಟ್ಕೊಳ್ಳೋದು ಅಷ್ಟೇ ನನ್ನ ಡೈಲಿ ಅಭ್ಯಾಸ. ಯಾವುದೇ ರೀತಿ ನಾನು ತುಂಬ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಿಲ್ಲ. ನಾನೇನಾದರೂ ಮುಖಕ್ಕೆ ಯಾವುದಾದ್ರೂ ಫೇಸ್ ಪ್ಯಾಕ್ ಹಾಕಬೇಕು ಅಂದ್ರೂ ಯಾವುದೇ ರೀತಿಯಾದ ಹೊರಗಡೆಯಿಂದ ತೊಗೊಂಡು ಬಂದು ಯಾವುದನ್ನು ಕೂಡ ಫೇಸ್ ಪ್ಯಾಕ್ ಮಾಡ್ಕೊಳ್ಳಲ್ಲ. ನಾನು ಅಡುಗೆ ಮನೆಯಲ್ಲಿ ಸಿಗೋ ಅಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋದು. ನನಗೆ ಸಿಂಪಲ್ಲಾಗಿರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಏನೋ ಸಿಂಪಲ್ಲಾಗಿದ್ದರೆ ಏನೋ ಒಂಥರ ಖುಷಿ. ತುಂಬ ಓವರಾಗಿ ಮಾಡಿಕೊಂಡ್ರೆ ಏನೋ ಒಂಥರ ಕಂಫರ್ಟಬಲ್ ಆಗಿ ಇದ್ದೀನಿ ಅಂತಲೇ ಅನಿಸಲ್ಲ ನನಗೆ. ನನಗೆ ಸಿಂಪಲ್ಲಾಗಿರೋದಂದರೆ ತುಂಬ ಇಷ್ಟ. ನ್ಯಾಚುರಲ್ ಆಗಿರಬೇಕು ಅನ್ನೋದು ನನಗೆ ಆಸೆ. ನಾನು ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಚಹಾ ಕುಡಿದು ನಮ್ಮ ಶಾಪಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟೆ ನಾನು. ಮತ್ತೆ ಸಿಗ್ತೀನಿ ನಿಮಗೆ. ನಾನು ಕೂಡ ನಮ್ಮ ಶಾಪ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಬಾಯ್ ಬಾಯ್, ಟೇಕ್ ಕೇರ್.